ವಿದೇಶದಲ್ಲಿರುವ ಪ್ರಜ್ವಲ್ ರೇವಣ್ಣಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಆರೋಪಿ ರಾಜ್ಯದಲ್ಲಿ ಇಲ್ಲದೇ ಇದ್ರೂ ಕೂಡ ಆರೋಪಿಯ ಮೇಲಿನ ಕೇಸ್ಗಳು ದಾಖಲಾಗೋ ಪ್ರಮಾಣ ಇದೆಯಲ್ಲ ಜಾಸ್ತಿ ಆಗ್ತಾನೆ ಬರ್ತಾ ಇದೆ. ಇವತ್ತು ಇನ್ನೊಂದು ರೇಪ್ ಪ್ರಕರಣ ಕೂಡ ಇದೇ ಪ್ರಜ್ವಲ್ ರೇವಣ್ಣ ಮೇಲೆ ದಾಖಲಾಗಿದೆ. 3ನೇ FIR ಕೂಡ ಇದೆ. 3rd FIR ಅಗೇನ್ಸ್ಟ್ ಪ್ರಜ್ವಲ್ ರೇವಣ್ಣ. ಒಂದಕ್ಕಿಂತ ಒಂದು ಕಠಿಣ ಶಿಕ್ಷೆಗಳ ಸೆಕ್ಷನ್ಗಳು ಕೂಡ ದಾಖಲಾಗ್ತಾ ಇದೆ ರೇಪ್ ಕೇಸ್ಗಳಿಗೆ ಸಂಬಂಧಪಟ್ಟಂತೆ. ನ್ಯಾಯಾಧೀಶರ ಎದುರು ಟೋಟಲ್ ಆಗಿ 164 ಹೇಳಿಕೆ ದಾಖಲಾಗಿದೆ. ಸಂತ್ರಸ್ತೆ ಗನ್ನಿಕಡದಲ್ಲಿ ಕೆಲಸ ಮಾಡ್ತಾ ಇದ್ದಂಥ ವೇಳೆಯಲ್ಲಿ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಮಾಡಿದ್ದ ಅಂತ ಆರೋಪ ಇದೆ. ಚನ್ನರಾಯಪಟ್ಟಣ ತಾಲೂಕಿನ ಗನ್ನಿಕಡ ತೋಟದ ಮನೆಯಲ್ಲಿ ಸ್ಥಳ ಮಹಜರು ಕೂಡ ನಡೆದಿದೆ. ಸೆಕ್ಷನ್ಸ್ ಅಂತ ಬಂದಾಗ 376 ಸಬ್ಕ್ಲಾಸ್ 2 ಸಬ್ಕ್ಲಾಸ್ N ಮಹಿಳೆ ಮೇಲೆ ಪದೇ ಪದೇ ಅತ್ಯಾಚಾರ ಮಾಡೋದು, ಟೈಮ್ ಅಂಡ್ ಅಗೈನ್. 376 ಸಬ್ಕ್ಲಾಸ್ 2 ಸಬ್ಕ್ಲಾಸ್ K ಸಂತ್ರಸ್ತೆಯ ಕಂಟ್ರೋಲ್ ಮಾಡೋದು, ಸಂತ್ರಸ್ತೆಯ ನಿಯಂತ್ರಣ ಮತ್ತು ಅತ್ಯಾಚಾರ ಮಾಡೋದು, ಸಂತ್ರಸ್ತೆಯನ್ನು ತನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಮತ್ತು ಆಕೆಯನ್ನು ರೇಪ್ ಮಾಡೋದು. ಸೆಕ್ಷನ್ 354 ಸಬ್ಕ್ಲಾಸ್ A ಲೈಂಗಿಕ ಅನುಕೂಲಕ್ಕಾಗಿ ಬೇಡಿಕೆ ಇಡೋದು, ಲೈಂಗಿಕ ಅನುಕೂಲಕ್ಕಾಗಿ ಬೇಡಿಕೆ ಇಡೋದು. 354 ಸಬ್ಕ್ಲಾಸ್ B ಬಟ್ಟೆ ಹಿಡ್ಕೊಂಡು ಎಳೆದಾಡ್ದಂಥ ಆರೋಪ. ನೋಡಿ ಎಷ್ಟು ಸೆಕ್ಷನ್ಗಳು ಬರ್ತವೆ ಇಲ್ಲಿ ಅಂತ ಹೇಳಿದ್ರೆ, ಅಲ್ಲಿಗೇನಾಯಿತು, ಬಟ್ಟೆ ಹಿಡಿದು ಮಹಿಳೆಯೊಬ್ಬಳನ್ನು ಎಳೆದಾಡೋದು ಕೂಡ ಆರೋಪ, ಅದು ಕೂಡ ತಪ್ಪಾಗುತ್ತೆ. ಸೆಕ್ಷನ್ 354 ಸಬ್ಕ್ಲಾಸ್ B. 354 ಸಬ್ಕ್ಲಾಸ್ C ಖಾಸಗಿ ಚಿತ್ರವನ್ನು ಸೆರೆ ಹಿಡಿದು ಅದನ್ನು ನೋಡೋದು, ಮಹಿಳೆಯೊಬ್ಬಳ ಖಾಸಗಿ ಚಿತ್ರವನ್ನು ಸೆರೆ ಹಿಡ್ಕೊಳ್ಳೋದು, ಅವಳ ಪ್ರೈವಸಿಗೆ, ಅವಳ ಖಾಸಗಿತನಕ್ಕೆ ಧಕ್ಕೆ ತರೋದು, ಅದನ್ನು ನೋಡೋದು, ಆಕೆ ಒಪ್ಪಿಗೆ ಇಲ್ಲದೆ, ಅವಳ ಅನುಮತಿ ಇಲ್ಲದೆ ಅದನ್ನು ಪ್ರಸಾರ ಮಾಡೋದು, ಇದು ಕೂಡ ಅಪರಾಧ ಅಂತ ಈ ಸೆಕ್ಷನ್ ಕೂಡ ದಾಖಲಾಗಿದೆ. ಅಲ್ಲಿ 506 ಸಂತ್ರಸ್ತೆಗೆ ಬೆದರಿಕೆ ಹಾಕಲಾಗಿದೆ ಅಂತ ಕೂಡ ಈ ಕೇಸ್ಗಳಲ್ಲಿ ಒಂದು ಕಡೆ ಉಲ್ಲೇಖ ಆಗಿದೆ. ಹಾಗಾಗಿ ಪ್ರಜ್ವಲ್ಗೆ ಈ ಕೇಸ್ಗಳು ಒಂಥರ ಮುಳುಗು ನೀರಾಗಬಹುದು ಅಂತ ಹೇಳಲಾಗ್ತಾ ಇದೆ. ಆದರೆ ಈ ಒಂದು ವಿಚಾರದಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಪ್ರಜ್ವಲ್ ಹಿಡಿಯೋಕ್ಕೆ ಏನೇನು ಮಾಡಬಹುದೋ ಇದೊಂದು ಭಾಗ. ಅಟ್ ದ ಸೇಮ್ ಟೈಮ್ ಕೇಂದ್ರದ ಸಹಕಾರ ಕೂಡ ಬೇಕಾಗತ್ತೆ. ಕೇಂದ್ರ ಮನಸ್ಸು ಮಾಡಿದ್ರೆ 2 ದಿನದಲ್ಲಿ ಎಳ್ಕೊಂಡು ಬರಬಹುದು, ಅದು ಬೇರೆ ವಿಚಾರ. ಆದರೆ ಕೇಂದ್ರ ಸಹಕಾರ ಇಲ್ಲೇ ಹೋಗ್ಬಿಟ್ಟಾಗ ವಿದೇಶದಲ್ಲಿರತಕ್ಕಂಥ ಆರೋಪಿಯನ್ನು ರಾಜ್ಯ ಮಟ್ಟದ ತನಗಿರುವಂತಹ ಕಾನೂನು ಮಿತಿ ಪರಿಮಿತಿಗಳ ಅಡಿಯಲ್ಲಿ ಯಾವುದೇ ರಾಜ್ಯ ಆಗಿರಲಿ ಏನೂ ಮಾಡೋಕ್ಕೆ ಬರಲ್ಲ. ಕೇಂದ್ರ ಇಂಟರ್ಪೋಲ್ಗೆ ನಾವು ಹೇಳಿದ್ದೀವಿ, ನಾವು ನೋಟಿಸ್ ಕಳಿಸಿದ್ದೀವಿ, ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಮಾಡಿದ್ದೀವಿ, ಅಲ್ಲಿಗೆ ಕೈ ಕಟ್ಟಿ ಕುಳಿತರೆ ಅಲ್ಲಿ ಕೈ ತೊಳ್ಕೊಂಡ್ಬಿಟ್ರೆ ಆಗಲ್ಲ. ನಿಜವಾಗ್ಲೂ ಹಿಡಿಯಬೇಕು ಅಂತ ಇದ್ದರೆ ಎಂಥದ್ದೇ ಒಬ್ಬ ಆರೋಪಿಯನ್ನು ಕೂಡ ಹಿಡ್ಕೊಂಡು ಬರಬಹುದು. ಕೇಂದ್ರದ ಸಹಕಾರ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಎಲೆಕ್ಷನ್ ರಿಸಲ್ಟ್ ಬರೋವರೆಗೂ ಈ ಪ್ರಜ್ವಲ್ ಬರಲ್ವಾ ಭಾರತ ದೇಶಕ್ಕೆ ಅಂತ ಒಂದು ಪ್ರಶ್ನೆ ಕೂಡ ರೈಸ್ ಆಗ್ತಾ ಇದೆ. ಈಗ ಪ್ರಜ್ವಲ್ ಬರೋದು ಬಂದ ತಕ್ಷಣ 24/7 ಪ್ರಜ್ವಲ್ದೇ ಕವರೇಜು. ಪ್ರಜ್ವಲ್ ಎಲ್ಲಿ ಹಿಡಿದ್ರು, ಯಾವ ಥರದಲ್ಲಿ ಹಿಡಿದ್ರು, ಯಾವ ದೇಶದಲ್ಲಿ ಓಡಾಡಿದ್ದ, ಎಲ್ಲೆಲ್ಲಿ ದೇಶದಲ್ಲಿ ತಲೆ ಮರೆಸ್ಕೊಂಡಿದ್ದ, ಇದೆಲ್ಲ ಬರ್ತಾವಲ್ವ ಅವಾಗ. ಆಗೇನಾಗುತ್ತೆ, ಫೋಕಸ್ ಏನಾಗುತ್ತೆ ಹೇಳಿ, ಪ್ರಜ್ವಲ್ ಕಡೆಗೆ ಫೋಕಸ್ ಆಗಬಹುದು. ಯಾರಿಗೆ ತೊಂದರೆನೋ, ಯಾರಿಗೆ ಅನುಕೂಲನೋ, ಯಾರಿಗೆ ಅನನುಕೂಲನೋ ನಮಗೆ ಗೊತ್ತಿಲ್ಲ ಚುನಾವಣಾ ಪ್ರಚಾರದ ವಿಚಾರದಲ್ಲಿ. ಹಾಗಾಗಿ ಅಲ್ಲಿವರೆಗೂ ಇಲ್ವಾ ಅಂತ, ಚುನಾವಣೆ ಮುಗಿಯೋವರೆಗೂ ಅಥವಾ ಚುನಾವಣಾ ರಿಸಲ್ಟ್ ಬರೋವರೆಗೂ ಅಥವಾ ಚುನಾವಣೆಯ 7ನೇ ಹಂತ ಮುಗಿಯೋವರೆಗೂ ಈ ದೇಶಕ್ಕೆ ಪ್ರಜ್ವಲ್ ಮರಳಲ್ವಾ ಅಂತ ಒಂದು ಪ್ರಶ್ನೆ ಬರ್ತಾ ಇದೆ. ಕೇಂದ್ರ ಸರ್ಕಾರ ಮನಸ್ಸು ಮಾಡಿದ್ರೆ ಪ್ರಜ್ವಲ್ ಹಿಡ್ಕೊಂಡು ಬರಬಹುದು, ಆದರೆ ಕೇಂದ್ರ ಯಾಕೋ ಮನಸ್ಸು ಮಾಡ್ತಾ ಇಲ್ಲ. ರಾಜ್ಯದಾದರೆ ಒಂದು ಮಿತಿ ಬಂದ್ಬಿಡುತ್ತೆ, ರಾಜ್ಯಕ್ಕೆ ಕೇಂದ್ರಕ್ಕೆ ಅಪ್ರೋಚ್ ಮಾಡಬೇಕು. ವಿದೇಶಾಂಗ ಇಲಾಖೆ, ರಾಜ್ಯದ ಬಳಿಯಲ್ಲಿ ವಿದೇಶಾಂಗ ಇಲಾಖೆ ಇರಲ್ವಲ್ಲ, ಕೇಂದ್ರದ ಹತ್ರ ತಾನೇ ಇರೋದು, ಅವರು ಮಾತನಾಡಬೇಕಾಗತ್ತೆ. ತುಂಬ ಸರಳ ರೀ. ಯಾವುದೇ ವ್ಯಕ್ತಿ ಒಂದು ದೇಶ ಇನ್ನೊಂದು ದೇಶಕ್ಕೆ ಹೋಗೋದಾದರೆ ಏರ್ಪೋರ್ಟ್ ಮೂಲಕನೇ ಹೋಗಿರಬೇಕು, ನಿಜ ಅಲ್ವೇ? ಪಾಸ್ಪೋರ್ಟ್ ಮೂಲಕ ಹೋಗಿರ್ತಾರೆ, ಟಿಕೆಟ್ ಬುಕ್ ಮಾಡಿರ್ತಾನೆ, ಲ್ಯಾಂಡ್ ಆಗಿದ್ರೆ ಎಲ್ಲಿ ಲ್ಯಾಂಡ್ ಆಗಿದ್ದಾರೆ ಅಂತ ಅದರದ್ದು ಟು ಆ್ಯಂಡ್ ಫ್ರಮ್ ಅಂದರೆ ಎಲ್ಲಿಂದ ಎಲ್ಲಿ ಬಂದು ಇಳಿದ ಅಂತಿರುತ್ತೆ. ಆ ದೇಶದಲ್ಲಿ ಅಲ್ಲೇ ಇರಬೇಕಾಗತ್ತೆ. ಅಲ್ಲಿ ಈತ ಇಳಿದ ಮೇಲೆ ಅಲ್ಲಿ CCTV ಚೆಕ್ ಮಾಡಿಕೊಂಡ್ರೆ ಸಾಕು ಆ ಏರ್ಪೋರ್ಟಲ್ಲಿ. ಆಮೇಲೆ ಎಲ್ಲಿ ಹೋಗಿದ್ದಾನೆ, ಯಾವ ಕ್ಯಾಬ್ ಹತ್ತಿದ್ದಾನೆ, ಯಾವ ಗಾಡಿ ಬಳಸ್ಕೊಂಡಿದ್ದಾನಲ್ಲಿ, ಯಾವ ಕಾರು, ಈ ಕ್ಯಾಬ್ ಪ್ರೊವೈಡ್ ಮಾಡುವಂಥ ಸಂಸ್ಥೆ ಯಾವುದು, ಫೈನ್, ಅಲ್ಲಿಂದ ಎಲ್ಲಿಗೆ ಆ ಚಾಲಕನ ಕರ್ಕೊಂಡು ಬಂದ್ಬೋದು, ಇಂಥ ಕಡೆ ಬಿಟ್ಟೆ ಅಂತ ಹೇಳ್ಬೋದು. ಆತನಿಗೊಂದು ರೂಮ್ ಬೇಕಾಗತ್ತೆ, ಊಟ ಬೇಕಾಗತ್ತೆ, ಓಡಾಡಬೇಕಾಗತ್ತೆ ಅಲ್ಲಿ ಆ ಮನುಷ್ಯ. ಅಲ್ಲಿಂದ ಈ ದೇಶ ಬಿಟ್ಟು ಇನ್ನೊಂದು ದೇಶಕ್ಕೆ ಹೋಗಿದ್ದ ಅಂತ ಅಂದ್ಕೊಳ್ಳಿ ಪ್ರಜ್ವಲ್ ರೇವಣ್ಣ, ಅಲ್ಲೂ ಅಷ್ಟೇ ಮತ್ತೆ ಏರ್ಪೋರ್ಟಿಗೆ ಬಂದಿರಲೇಬೇಕಲ್ಲ. ಅಲ್ಲಿ ಎಲ್ಲಿಗೆ ಏರ್ಪೋರ್ಟಿಗೆ ಬಂದಿದ್ದು, ಮತ್ತು ಹೋಗಿದ್ದು ಯಾವಾಗ, ಟಿಕೆಟ್ ಬುಕ್ ಆಗಿರೋ ರೆಕಾರ್ಡ್ಸ್ ಇರುತ್ತಲ್ಲ, ಪಾಸ್ಪೋರ್ಟಲ್ಲಿ ಏನು ಹೆಸರಿರುತ್ತೋ ಅದೇ ಹೆಸರು ಮೇಲೆ ತಾನೇ ಟಿಕೆಟ್ ಕೂಡ ಬುಕ್ ಆಗೋದು. ಅಲ್ಲಿ ಹೆಸರು ಚೆಕ್ ಮಾಡಿಬಿಟ್ರೆ ಆಗಿಬಿಡುತ್ತೆ ನಿಮಗೆ. ತುಂಬ ಅಸಾಧ್ಯವಾದಂಥ ಕೆಲಸ ಅಲ್ಲ. 196 ದೇಶಗಳಲ್ಲಿ ಭಾರತ ಮತ್ತು ಆ ದೇಶಗಳ ನಡುವಿನ ಒಪ್ಪಂದಗಳಿರ್ತವೆ. ಆರೋಪಿನೋ, ಅಪರಾಧಿನೋ, ಅತ್ಯಾಚಾರಿನೋ ಏನೋ ಒಂದು ದೇಶಕ್ಕೆ ಬೇಕಾಗಿದ್ದೇನೆ ಅಂತ ಹೇಳಿದಾಗ ಅಷ್ಟು ದೇಶಗಳ ನಡುವೆ
ಈ ಅಪರಾಧಿಗಳು ಆರೋಪಿಗಳ ನಡುವಿನ ವಿನಿಮಯಗಳಿಗೆ ಒಂದಷ್ಟು ಒಪ್ಪಂದಗಳಿರ್ತವೆ. ಇದನ್ನು ಯಾಕೆ ಬಳಸ್ಕೊಳ್ತಾ ಇಲ್ಲ ಕೇಂದ್ರ ಅಂತ ಕೂಡ ಒಂದು ಕಡೆ ಒಂದು ಪ್ರಶ್ನೆ ಇದೆ. ಇಲ್ಲಿ ಸದ್ಯಕ್ಕಂತೂ ಪ್ರಜ್ವಲ್ ಬರೋ ಲಕ್ಷಣ ಕಾಣಿಸ್ತಾ ಇಲ್ಲ. ಪ್ರಜ್ವಲ್ ಬರಬೇಕಂತೆ, ಪ್ರಜ್ವಲ್ ಹಿಡ್ಕೊಂಡು ಬರೋದಲ್ಲ, ಅಲ್ಲೇ ಅರೆಸ್ಟ್ ಮಾಡಿಸ್ಬಿಟ್ಟು ಇಲ್ಲಿ ಕರ್ಕೊಂಡು ಬರೋದಲ್ಲ. ಪ್ರಜ್ವಲ್ ಬರ್ತಾನಾ ಇಲ್ವಾ, ಅದು ಇಟ್ಸ್ ಹಿಸ್ ಚಾಯ್ಸಾ? ಹಾಗಾದರೆ ಇದು ಪ್ರಜ್ವಲನ ಆಯ್ಕೆನಾ? ನಾನು ಹೋಗಬಹುದು ಹೋಗದೇ ಇರಬಹುದು ಅಂತ. ಸೊ ಒಂದು ಅತ್ಯಾಚಾರ ಪ್ರಕರಣನೋ, ಅತ್ಯಾಚಾರದ ಆರೋಪ ಪ್ರಕರಣನೋ, ಲೈಂಗಿಕ ಶೋಷಣೆ ಪ್ರಕರಣನೋ, ಎಷ್ಟೋ ಹೆಣ್ಮಕ್ಕಳ ಮಾನ ಮರ್ಯಾದೆ ಹರಾಜಾಗಿರೋ ಪ್ರಕರಣದಲ್ಲಿ ಎಂಥ ಒಂದು ಧಾವಂತದಲ್ಲಿ ಅಂಥ ಒಬ್ಬ ಆರೋಪಿಯನ್ನು ಹಿಡ್ಕೊಂಡು ಬರಬೇಕಾಗಿತ್ತೋ ಆ ಧಾವಂತ ತೋರಿಸ್ತಾ ಇಲ್ವಾ? ಇದಕ್ಕೆ ಚುನಾವಣದ ಪ್ರಚಾರಗಳು ಈ ದೇಶದಲ್ಲಿ ಅಡ್ಡಿಯಾಗಿದೆಯಾ? ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಇಲ್ಲಿ ಪ್ರಜ್ವಲ್ ಮೇಲೆ ಆರೋಪಿಸಲಾಗಿರುವ ಪ್ರಕರಣಗಳಿಗಿಂತ ಹೆಚ್ಚಾಗಿ ಏನು ಕೃತ್ಯಗಳು ನಡೆದಿದೆಯೋ, ಏನು ಕೃತ್ಯಗಳಿಂದ ಅಲ್ಲಿ ಸಮಸ್ಯೆಗಳಾಗಿತ್ತೋ, ಏನು ವಿಡಿಯೋಗಳೋ, ಅದನ್ನು ವಿಷಲ್ ಬ್ಲೋವರ್ ಯಾರಿಲ್ಲಿ? ಇದ್ರ ಬಗ್ಗೆ ಮೊದಲು ಸೀಟಿ ಊದಿದ ಮನುಷ್ಯ ಯಾರಿಂದ ಅಪರಾಧ ನಡೆದಿದೆ ಇಲ್ಲಿ, ಯಾರು ಇದ್ರ ಬಗ್ಗೆ ಹಂಚಿದ ಉದ್ದೇಶಗಳೇ ಚರ್ಚೆ ಮಾಡ್ಕೊಳ್ಳೋಣ ಆಮೇಲೆ. ಆದರೆ ಇದ್ರ ಗ್ರಾವಿಟಿ ಚೆಕ್ ಮಾಡ್ಕೊಂಬಿಟ್ಟಾಗ ನಾವು ಈ ಕೃತ್ಯಗಳ ಮೇಲೆ ಆರೋಪ ಬಂದಿದೆಯೋ ಇದ್ರ ತೂಕನ, ಅದು ಹಂಚಿದವ್ರ ತೂಕನ ಅಂತ ಚೆಕ್ ಮಾಡಿ, ಹಂಚಿದ್ದೇ ದೊಡ್ಡ ವಿಚಾರವಾಗಿ ನಮ್ಮಲ್ಲಿ ಅದು ಜಾಸ್ತಿ ಪ್ಲೇಸ್ ತಗೊಳ್ತಾ ಇದೆ. ಹಾಗಾಗಿ ಚುನಾವಣಾ ಫಲಿತಾಂಶ ಆದಮೇಲೆ ಬರಬಹುದು ಅಂತ ಕೂಡ ಒಂದಿದೆ. ಹಾಗಾಗಿ ಬಂಧನ ಹಾಗಾದರೆ ಯಾವಾಗ? ಇದು ಪ್ರಜ್ವಲ್ ಆಯ್ಕೆನಾ? IPCಗೆ ಪ್ರಜ್ವಲ್ ಚಾಯ್ಸ್ ಕೊಡೋದು, ನಾನು ಬಂದಾಗ ನೀವು ಅರೆಸ್ಟ್ ಮಾಡ್ಕೊಳ್ಳಿ, ನೀವು ಬಂದರೆ ನಾನೆಲ್ಲ ಸಿಗಲ್ಲ ಅಂತ ಏನಾದರೂ ಇದೆಯಾ? ಗೊತ್ತಿಲ್ಲ. ಅದು ಈ ಥರ ಚರ್ಚೆ ಅಂತೂ ನಡೀತಾ ಇದೆ.